ಕ್ಯಾಚ್ ಇಟ್ ಬಿಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಕಾಲಿಫ್ಲವರ್ನ ಎಗ್ಗಲ್ಲಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಕಾಲಿಫ್ಲವರ್ನ ಬಿಡಿಸಿ ಇಟ್ಕೊಂಡೆ. ಆಮೇಲೆ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೆಟೊ, ಹಾಗೆ 3 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಕೂಡ ಹಾಕ್ತೀನಿ, ಹಾಗೆ ಒಂದು 3 ಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ. ಓಕೆ, ಇವತ್ತು ಏನೇನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಅರಿಶಿನ, ಉಪ್ಪು, ಖಾರ, ಹಾಗೆ 4 ಎಗ್ನ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಗರಂ ಮಸಾಲೆ. ಬನ್ನಿ ಇವಾಗ ನೀರನ್ನ ಕಾಯಕ್ಕಿಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಕಾಲಿಫ್ಲವರ್ನ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಯಾಕಂದರೆ ಅದರಲ್ಲಿ ಏನಾದರೂ ಹುಳುಗಳಿದ್ರೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನೋಡಿ. ಈ ಥರ ಒಂದು ಕುದಿ ಬಂದಮೇಲೆ ಅದು ಕುದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಟೆಸ್ಟ್ ಮಾಡಿ ಹಾಗೆ ಒಂದು ಕಡೆ ಶೋಧಿಸ್ಕೊಂಡು ಇಟ್ಕೊಳ್ತೀನಿ. ಈಗ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಡ್ತಾ ಇದ್ದೀನಿ. ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದೆ. ಸಾಸಿವೆ ಜೀರಿಗೆ ಸಿಡಿದಿದ್ದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಹಾಕಿದ ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಅಚ್ಕಾರದ ಪುಡಿನ ಹಾಕ್ಕೊಂಡು ಇನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಎಲ್ಲ ಮಸಾಲೆನೂ ಕಾಲಿಫ್ಲವರ್ಗೆ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ನಿಮಿಷ ಒಲೆ ಮೇಲೆ ಬಿಟ್ಟು ನೆಕ್ಸ್ಟು ಅದರಲ್ಲಿ ಎಗ್ನ ಒಡೆದಾಕ್ತಾ ಇದ್ದೀನಿ. ಇದರಲ್ಲಿ ನಾನು 4 ಎಗ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಕು ಅನ್ನಿಸ್ತು, ಪಲ್ಯನೇ ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಸೊ ಹಾಗಾಗಿ 4 ಎಗ್ನ ಹಾಕ್ಕೊಂಡೆ. ಇನ್ನು ಚೆನ್ನಾಗಿ ಅದನ್ನು ಹಾಕ್ಬಿಟ್ಟು ತಿರುತಾನೇ ಇರಬೇಕು, ಯಾಕಂದರೆ ತಳ ಅಂಟ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಸ್ಪೂನ್ ಅದರಲ್ಲಿ ಆಡಿಸ್ತಾನೆ ಇರಬೇಕು, ಆವಾಗ ಮಾತ್ರ ಅದು ಚೆನ್ನಾಗಾಗುತ್ತೆ. ನೋಡಿ, ಕಂಟಿನ್ಯೂಸ್ ಆಗಿ ಈ ಥರ ನಾನು ಸ್ಪೂನಿಂದ ಅದನ್ನು ತಿರುತಾನೇ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇನ್ನು ಗ್ಯಾಸ್ನ ಆಫ್ ಮಾಡೋದೆ. ನೆಕ್ಸ್ಟು ಒಂದು ಕಡೆ ನಾನು ಜೋಳದ ರೊಟ್ಟಿಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಸಜ್ಜೆ ರೊಟ್ಟಿನೂ ತಿಂತೀವಿ, ಹಾಗೆ ಜೋಳದ ರೊಟ್ಟಿನೂ ತಿಂತೀವಿ. ಸೊ ಹಾಗಾಗಿ ನಮ್ಮ ಮನೇಲಿ 2 ಹಿಟ್ಟೂ ಇರುತ್ತೆ. ನಾನಿವತ್ತು ಜೋಳದ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜೋಳದ ರೊಟ್ಟಿನ ಮಾಡ್ತಾಯಿದ್ದೆ. ಇವಾಗ ರೊಟ್ಟಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ತುಂಬ ವರ್ಷಗಳಿಂದ ರೊಟ್ಟಿ ಮಾಡ್ತಾಯಿದ್ದೀನಿ. ತವ್ರ ಮನೆಯಲ್ಲಿದ್ದಾಗಲೂ ಕೂಡ ಮಾಡ್ತಾಯಿದ್ದೆ, ಸ್ವಲ್ಪ ಕಡಿಮೆ. ಯಾವಾಗಲಾದ್ರೂ ನನಗೆ ಇಷ್ಟ ಆದರೆ ಮಾಡ್ತಾಯಿದ್ದೆ. ಬಟ್ ಗಂಡನ ಮನೆ ಅಲ್ವಾ, ದಿನಾಲೂ ನಾವೇ ಮಾಡಬೇಕಾಗುತ್ತೆ. ಪರವಾಗಿಲ್ಲ, ಮಾಡ್ತೀನಿ. ನನಗೂ ರೊಟ್ಟಿ ಮಾಡೋದಂದರೆ ತುಂಬಾ ಇಷ್ಟ. ನೋಡಿ, ಈ ಥರ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಆಗ ಮಾತ್ರ ರೊಟ್ಟಿ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ. ನಾವೇನಾದರೂ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ವಿ, ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರಲ್ಲ. ಹಿಟ್ಟು ಚೆನ್ನಾಗಿ ಹದ ಬರಬೇಕು, ಆ ಥರ ಹಿಟ್ಟನ್ನ ನಾದ್ಕೊಂಡ್ರೆ ಚೆನ್ನಾಗಿ ರೊಟ್ಟಿ ಮಾಡ್ಬೋದು. ನೋಡಿ ನಾನು ಯಾವ ಥರ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಬನ್ನಿ, ರೊಟ್ಟಿನ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಬಿಸಿ ಬಿಸಿ ರೊಟ್ಟಿ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ, ರೊಟ್ಟಿನ ಸುಡ್ತಾಯಿದ್ದೀನಿ. ಹಂಚಿನ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನೆಲ್ಲ ಒರೆಸ್ತಾಯಿದ್ದೀನಿ. ನೀರು ಒರೆಸಿದ ಮೇಲೆ ಸ್ವಲ್ಪ ರೊಟ್ಟಿ ಬೆಂದಿದ್ದಾದಮೇಲೆ ಅದನ್ನು ರೊಟ್ಟಿನ ಮಗ್ಚಾಕಬೇಕು. ಆಮೇಲೆ ರೊಟ್ಟಿ ಎಲ್ಲ ಚೆನ್ನಾಗಿ ಸುಡಬೇಕು, ಎಲ್ಲ ಕಡೆನೂ ಚೆನ್ನಾಗಿ ಸುಡಬೇಕು, ಆಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅರ್ಧಂಬರ್ಧ ಸುಟ್ಟರೆ ರೊಟ್ಟಿ ಹೊಟ್ಟೆ ನೋವು ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ರೊಟ್ಟಿನ ಸುಟ್ಕೊಂಡ್ಬಿಟ್ಟು ಇನ್ನು ಊಟಕ್ಕೆ ಅಂತೇಳಿ ನಮ್ಮ ಮನೆಯವ್ರು ಬಂದರು. ಇನ್ನು ಇಬ್ಬರು ಚೆನ್ನಾಗಿ ಊಟ ಮಾಡಿದ್ವಿ. ನಮ್ಮ ಮನೆಯವರು ಪಲ್ಯ ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಪ್ಲೇಟಲ್ಲಿ ಹಾಕ್ತಿದ್ದಂಗೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಸೂಪರ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಕೊಟ್ಟರು. ನಂಗೆ ತುಂಬ ಇಷ್ಟ ಆಯಿತು. ನಾನು ಅಡುಗೆ ಮಾಡಿದ್ಮೇಲೆ ನಮ್ಮ ಮನೆಯವ್ರು ಹೊಗಳಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಿ, ಗಂಡಂದ್ರು ಈ ಥರ ನಮಗೆ ಕಾಮೆಂಟ್ಸ್ ಎಲ್ಲ ಕೊಡ್ತಾಯಿದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇಬ್ಬರು ಚೆನ್ನಾಗಿ ಮಾತಾಡಿಕೊಂಡು ಅದು ಇದು ಅಂತ ಹೇಳ್ಕೊಂಡು ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಮುಗೀತಿದ್ದಂಗೆ ನಮ್ಮ ನಡೆ ಕಿಚನ್ ರೂಮ್ ಕ್ಲೀನಿಂಗ್ ಕಡೆ ಅಂತ ಹೇಳ್ಬಿಟ್ಟು ಇನ್ನು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಬಂದೆ. ನಾನು ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆಗಳನ್ನೂ ನಾನು ನೈಟೇ ತೊಳ್ಕೊಳ್ತೀನಿ. ಯಾಕೆಂದರೆ ನಾನು ವರ್ಕಿಂಗ್ ವುಮೆನ್. ಸೊ ಹಾಗಾಗಿ ಬೆಳಿಗ್ಗೆ ಡ್ಯೂಟಿಗೆಲ್ಲ ಹೋಗೋದಿರುತ್ತೆ, ಮನೆಯಲ್ಲಿ ಅಡುಗೆ ಕೂಡ ಮಾಡ್ಕೋಬೇಕು, ಹಾಗೆ ಹೊರಗಡೆ ಕೆಲಸನೂ ಮಾಡಬೇಕು. ಹಾಗಾಗಿ ನನಗೆ ಇದೆಲ್ಲ ಬೆಳಿಗ್ಗೆ ಮಾಡ್ಕೊಳ್ತಾ ಕೂತ್ರೆ ಹೆವಿ ಆಗುತ್ತೆ. ಸೊ ಹಾಗಾಗಿ ನಾನು ನೈಟೇ ಕಿಚನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆಗಳನ್ನೂ ತೊಳಿತೀನಿ. ಎಲ್ಲ ವರ್ಕಿಂಗ್ ವುಮೆನ್ಸು ಇದನ್ನೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮಾತ್ರ ಇದನ್ನೇ ಫಾಲೋ ಮಾಡೋದು. ಯಾಕಂದರೆ ಇವಾಗ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟರೆ ಬೆಳಗ್ಗೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಅಡುಗೆ ಮಾಡೋದು ಲೇಟ್ ಆದರೆ ಊಟ ಮಾಡೋಕ್ಕಾಗಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ನಾನು ನೈಟೇ ಈ ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಈ ಥರ ಡೈಲಿ ವ್ಲಾಗ್ಸ್ನೆಲ್ಲ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ವೆರಿ ಗುಡ್ ನೈಟ್ ಅಂತ ಹೇಳ್ತಾ